ನಮಸ್ಕಾರ ಎಲ್ರಿಗೂ ವಿವಿಧ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಬ್ರೆಡ್ ಬಳಸಿ ಚೀಸ್ ಬಸ್ಟ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಬಟರ್ ಪೇಪರ್ನ ಬೇಕಿಂಗ್ ಟ್ರೇ ಮೇಲೆ ಸ್ಪ್ರೆಡ್ ಮಾಡಿ, ನಂತರ ನಾನಿಲ್ಲಿ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಪಿಜ್ಜಾ ಸಾಸ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ, ನಂತರ ಅದರ ಮೇಲೆ ಚೀಸ್ ಸ್ಲೈಸ್ ಇಟ್ಟು ರುಚಿಗೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿ, ನಂತರ ಅದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ಅದಕ್ಕೆ ಮತ್ತೆ ಪಿಜ್ಜಾ ಸಾಸ್ ಹಾಗೂ ಮಯೋನೀಸ್ ಹಾಕಿ ಸ್ಪ್ರೆಡ್ ಮಾಡಿ, ಅದರ ಮೇಲೆ ತುರಿದ ಚೀಸ್ ಹಾಗೂ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮೊಟೊ ಹಾಗೆ ಆಲಿವ್ಸ್ ಮತ್ತು ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಬೋದು. ಅದರ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದನ್ನು ಓವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಓವನ್ ಇಲ್ಲ ಅಂದರೆ ಪ್ಯಾನ್ನಲ್ಲಿ ಕೂಡ ಮುಚ್ಚಿ ಕುಕ್ ಮಾಡ್ಕೋಬೋದು. ಇದು ಸೇಮ್ ಚೀಸ್ ಬಸ್ಟ್ ಪಿಜ್ಜಾ ಟೇಸ್ಟ್ ಥರಾನೇ ಇರುತ್ತೆ. ಯಾವಾಗಾದರೂ ಪಿಜ್ಜಾ ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲೇ ತುಂಬ ಈಸಿ ಹಾಗೂ ಕ್ವಿಕ್ಕಾಗಿ ಈ ಥರ ಬ್ರೆಡ್ ಬಳಸಿ ಚೀಸ್ ಬಸ್ಟ್ ಪಿಜ್ಜಾ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಸೂಪರ್ ಟೇಸ್ಟಿಯಾಗಿರುವ ಬ್ರೆಡ್ ಚೀಸ್ ಬಸ್ಟ್ ಪಿಜ್ಜಾ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.